ನಮಸ್ತೆ ಮಕ್ಕಳೇ, ಶ್ರೀಮಂತ ಮನೆ ಪಾಠಕ್ಕೆ ಸ್ವಾಗತ. ನನ್ನ ಹೆಸರು ಶ್ರುತಿ ಎಸ್ ಟಿ. ನಾನು ನನ್ನ ಡಿಗ್ರಿನ ಸಹ್ಯಾದ್ರಿ ಸೈನ್ಸ್ ಕಾಲೇಜ್ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಮಾಡಿದೆ. ನಂತರ ನಾನು ಪೋಸ್ಟ್ ಗ್ರ್ಯಾಜುಯೇಷನ್ನ MSc ಇನ್ ಫಿಸಿಕ್ಸ್, ಸೊ ಇದನ್ನು ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದೆ. ಇದರ ನಂತರ ನಾನು RI ಕಾಲೇಜಲ್ಲಿ ಡಿಗ್ರಿ ಕಾಲೇಜಲ್ಲಿ ನಾನು ವರ್ಕ್ ಮಾಡಿದೆ 1 ವರ್ಷಗಳ ಕಾಲ. ನಂತರ ನಾನು PU ಕಾಲೇಜಿನಲ್ಲಿ ವರ್ಕ್ ಮಾಡಿದೆ 4 ವರ್ಷ. ಈಗ ನಾನು ಕರೆಂಟ್ಲಿ ಭಾರತೀಯ ವಿದ್ಯಾಭವನ ಶಾಲೆಯಲ್ಲಿ ವರ್ಕ್ ಮಾಡ್ತಿದ್ದೇನೆ ಸೈನ್ಸ್ ಟೀಚರ್ ಆಗಿ. ನಾನು RIಲಿರ್ಬೋದು ಅಥವಾ PU ಕಾಲೇಜಲ್ಲಿದ್ದಾಗ MSc ಫಿಸಿಕ್ಸ್ ಮಾಡಿರೋದ್ರಿಂದ ಫಿಸಿಕ್ಸ್ ಹ್ಯಾಂಡಲ್ ಮಾಡ್ತಾಯಿದ್ದೆ. ಸೊ ಫಿಸಿಕ್ಸ್ನ ಟೀಚ್ ಮಾಡ್ತಾಯಿದ್ದೆ. ಸೊ ಈಗ ಕರೆಂಟ್ಲಿ ನಾನು ಭಾರತೀಯ ವಿದ್ಯಾಭವನ ಶಾಲೆಯಲ್ಲಿ ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಹೇಳ್ಕೊಡ್ತೇನೆ 10th ಮಕ್ಕಳಿಗೆ. ನನಗೆ ನನ್ನ ಹವ್ಯಾಸ ಅಂತ ಹೇಳಿದ್ರೆ, ನಾನು ಸಂಗೀತ, ನನಗೆ ಹೇಳೋದು ಅಥವಾ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ನುಡಿಸೋದು ನನಗೆ ತುಂಬ ಇಷ್ಟ. ನಂತರ ನಾನು ಚಿತ್ರಕಲೆಯಲ್ಲೂ ನಾನು ತೊಡಗಿಸ್ಕೊಳ್ತೇನೆ. ಸೊ ಅದ್ರ ಜೊತೆಗೆ ನನಗೆ ಸೈಕಾಲಜಿ ನನಗೆ ತುಂಬ ಇಷ್ಟವಾದಂಥ ಸಬ್ಜೆಕ್ಟ್ ನನಗೆ. ಸೊ ನಾನು ಎಷ್ಟೋ ನನ್ನ ಇನ್ ಬಿಟ್ವೀನ್ ನಾನು ನನ್ನ ಕೆಲಸದಲ್ಲಿ ಬ್ರೇಕ್ ತೊಗೊಂಡಾಗ ನಾನು ತುಂಬ ಜನಕ್ಕೆ ಟ್ಯೂಷನ್ಸ್ ಹ್ಯಾಂಡಲ್ ಮಾಡಿದ್ದೇನೆ. ಸೊ ಅದರಲ್ಲಿ ನನಗೆ ಬೇಸಿಕ್ ಕ್ರೈಟೀರಿಯಾ ಇದ್ದಿದ್ದೆ, ಸೊ ಯಾರು ಫೇಲ್ ಆಗಿ ಬರ್ತಾರೆ ಅವ್ರಿಗೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿಸ್ಬೇಕು. ಸೊ ನನಗೆ ಅಕಾರ್ಡಿಂಗ್ ಟು ಸೈಕಾಲಜಿ, ಸೊ ಒಂದು ಮಗುನ ಹೇಗೆ ನಾವು ಹೂ ರೀತಿ ಅರಳುತ್ತೋ ಸೊ ಆ ರೀತಿ ನಾವು ಅರಳಿಸ್ಬೇಕು. ಸೊ ದಟ್ ಈಸ್ ನನಗೆ ಅದು ಪ್ರತಿ ಸಲ ನನಗೆ ತಲೆಯಲ್ಲಿ ಅದು ಕೂತಿರುತ್ತೆ. ಈ ಶ್ರೀಮಂತ ಮನೆ ಪಾಠದ ಜೊತೆಗೆ ನಾನು ಅಸೋಸಿಯೇಟ್ ಆಗಿದ್ದೇನೆ ಮಕ್ಕಳೇ. ಸೊ ಇಲ್ಲಿ ಶ್ರೀಮಂತ ಮನೆ ಪಾಠದಲ್ಲಿ ನಾನು ನಿಮಗೆ 10th ಕೆಮಿಸ್ಟ್ರಿನ ಹ್ಯಾಂಡಲ್ ಮಾಡಿದ್ದೇನೆ ಮಕ್ಕಳೇ. ಸೊ ನಾವು ಸೈನ್ಸ್ ಕಲಿಬೇಕಾದ್ರೆ ಕಾನ್ಸೆಪ್ಟನ್ನು ನಾವು ಗಟ್ಟಿ ಮಾಡ್ಕೋಬೇಕು. ಸೊ ಅದು ಒಂಥರ ಫೌಂಡೇಶನ್ ನಮಗೆ. ಸೊ ನೀವು 10th ಎಷ್ಟು ಚೆನ್ನಾಗಿ ಫೌಂಡೇಶನ್ ಗಟ್ಟಿ ಇರುತ್ತೋ ನಿಮಗೆ, ಸೊ ಅದೇ ರೀತಿ ಆ ಫೌಂಡೇಶನ್ ಮೇಲೆ PU ಕಟ್ತೀರಾ, ಫಸ್ಟ್ PU ಕಟ್ತೀರಾ, ಸೆಕೆಂಡ್ PU ಕಟ್ತೀರಾ. ಸೊ ಇದು ತುಂಬ ಚೆನ್ನಾಗಿ ನಿಮಗೆ ಸೊ ಅದು ಇಲಾಬ್ರೇಟ್ ಆಗ್ತಾ ಹೋಗುತ್ತೆ ಮಕ್ಕಳೇ. ಓಕೆ, ಸೊ ನಾನು ನಿಮಗೆ ಈ ಶ್ರೀಮಂತ ಮನೆ ಪಾಠದಲ್ಲಿ ಸೈನ್ಸನ್ನು ನಿಮಗೆ ಎಷ್ಟು ಸರಳೀಕೃತವಾಗಿ ಮಾಡಿ ಹೇಳ್ಕೊಡ್ಬಹುದು ಸೊ ಅಷ್ಟು ಸುಲಭವಾಗಿ ಹೇಳಿದ್ದೇನೆ. ಸೊ ಈಗಲೂ ಕೂಡ ನಾನು ಈಗ ಫಿಸಿಕ್ಸ್ ಟೀಚ್ ಮಾಡ್ಬೋದು, ಕೆಮಿಸ್ಟ್ರಿ ಟೀಚ್ ಮಾಡ್ಬೋದು. ಸೊ ನಾನು ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟ್ ಮೂಲಕ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಇದನ್ನು ನಾವು ಕೆಮಿಸ್ಟ್ರಿನ ನಮ್ಮೊಟ್ಟಿಗೆ ನೀವು ಕಲಿಯುವಂತ್ರಿ. ಓಕೆನಾ? ಧನ್ಯವಾದ ಮಕ್ಕಳೇ.